ಇನ್ನು ಬದಲಾವಣೆ ಎಲ್ಲ ಇರೋದು ಹೈಕಮಾಂಡ್ ಕೈಯಲ್ಲಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ನಮ್ಮದೇನೂ ಇಲ್ಲ, ಅವ್ರು ಏನು ಚೇಂಜಸ್ ಮಾಡ್ತಾರೆ ಅನ್ನುವಂಥದ್ದು ನಮ್ಮ ಜೊತೆಗೆ ಮಾತು ಆಡಿಲ್ಲ. ಅದೇನಿದ್ರು ಕೂಡ ಹೈಕಮಾಂಡ್ ತೀರ್ಮಾನ. ಆ ತೀರ್ಮಾನ ಏನು ಅನ್ನೋದು ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ ಅಂತ ಹೇಳಿ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ. That is in the hands of High Command. Nobody can say here what is going in the High Command. This is left to the High Command. High Command has got power to take further actions, but unnecessarily one should not create problem. ಅವರೆಲ್ಲರ ಹೇಳಿಕೆಗೆ ನಾನು ಉತ್ತರ ಕೊಡಂಗಿಲ್ಲ. ನಾನು ಉತ್ತರ ಕೊಡ್ತಕ್ಕಂಥದ್ದು AICC ಲೆವೆಲ್ನಲ್ಲಿ ಏನು ನಡೀತಾ ಇದೆ ಅದರ ಬಗ್ಗೆ ಹೇಳ್ಬೋದು. ಹೊರತಾಗಿ ಇಲ್ಲಿ ಯಾರೋ ಏನೋ ಹೇಳ್ತಾರೆ ಅಂದ್ರೆ ಪ್ರತಿಯೊಂದಕ್ಕೂ ನಾವು ಉತ್ತರ ಕೊಟ್ಕೊತ ಹೋದ್ರೆ ಸಾಕಷ್ಟು ಪ್ರಶ್ನೆಗಳಿವೆ, ಅದ್ರ ಉತ್ತರಗಳನ್ನು ಹುಡುಕಕ್ಕಾಗಲ್ಲ. ಸುರ್ಜೇವಾಲಾ ಬಂದಿದ್ದಾರೆ ಅಂತ ಹೇಳಿ ಅವ್ರು ಏನು ರಿಪೋರ್ಟ್ ತರ್ತಾರೆ, ಏನು ಕೇಳ್ತಾರೆ, ಏನೇನು ನಡೆದಿದೆ ಅದನ್ನು ನಮ್ಗೆ ಹೇಳ್ತಾರೆ. ಆಮೇಲೆ ಮುಂದೇನು ಯಾವ ವಿಚಾರದ ಬಗ್ಗೆ ಏನು ಇಲ್ಲಿ ಮಾಹಿತಿ ಕೊಡ್ತಾರೆ ನೋಡಿಕೊಂಡು ಆಮೇಲೆ ಮುಂದೆ ಏನು ಮಾಡಬೇಕು ಅದನ್ನು ನೋಡ್ತೀವಿ. ಈಗ 3 ದಿನಗಳ ಭೇಟಿಗೆ ಅಂತ ಹೇಳಿ ಬಂದಿರುವಂತಹ ಸುರ್ಜೇವಾಲಾ ಇನ್ನು ಕೂಡ 2 ದಿನ ಇರ್ತಾರೆ. ಇವತ್ತು ನಾಳೆ ನಾಡಿದ್ದು 3 ದಿನಗಳ ಕಾಲ ಭೇಟಿ. ಸೊ ಈಗಾಗಲೇ BR ಪಾಟೀಲ್ ಅವರನ್ನ ಕರೆಸಿ ಮಾತಾಡಿದ್ದಾರೆ. ಸೊ ಏನು ನಡೀತು ಚರ್ಚೆ, ಸೊ ಮುಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಕೂಡ ಸರಿಯಾಗುತ್ತಾ, ಸರಿ ಮಾಡ್ತಾರಾ ಸುರ್ಜೇವಾಲಾ ಅವರು ಅನ್ನುವಂಥದ್ದು ಇರುವಂಥ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಸನ್ನ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಪ್ರಸನ್ನ, ಇವತ್ತು BR ಪಾಟೀಲ್ ಅವರು ಭೇಟಿಯಾಗಿ ಬಂದ ನಂತರ ಮಾತಾಡಿದ್ರು. ನಾನೇನು ಹೇಳಬೇಕು ಅದನ್ನು ಹೇಳಿದ್ದೀನಿ, ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ ಅನ್ನುವಂಥದ್ದನ್ನಷ್ಟೇ ಅವ್ರು ಹೇಳಿದ್ದು. ಬಟ್ ಇನ್ಸೈಡ್ ಏನೇನಾಗಿದೆ, ಏನು ಚರ್ಚೆ ನಡೀತು, ಏನ್ ತಮ್ಮ ಅಸಮಾಧಾನವನ್ನ BR ಪಾಟೀಲ್ ಅವರು ವ್ಯಕ್ತಪಡಿಸಿದ್ದಾರೆ. ಈಗ ಟ್ರಬಲ್ ಶೂಟಿಂಗ್ ಅಂತ ಹೇಳಿ ಬಂದಿರುವಂತಹ ಸುರ್ಜೇವಾಲಾ ಅವರು ನಿಜಕ್ಕೂ ಕೂಡ ಇದಕ್ಕೆ ಮದ್ದರಿತಾರಾ ಅನ್ನುವಂಥದ್ದು ಪ್ರಶ್ನೆ. ಪ್ರಶ್ನೆ ಏನಿದೆ, ಇನ್ಸೈಡ್ ಡೀಟೇಲ್ಸ್ ಏನು ಸಿಗ್ತಾ ಇದೆ? ರೆಹಮಾನ್, ಕಾಂಗ್ರೆಸ್ನಲ್ಲಿ ಎದ್ದಿರುವಂತಹ ಅಸಮಾಧಾನದ ಅಲೆಯನ್ನ ಶಮನಗೊಳಿಸಬೇಕು ಅಂದ್ರೆ ಅದಕ್ಕೆ ಬಹಳ ಕಸರತ್ತಿನ ಅಗತ್ಯತೆ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇದು ಒಂದೆರಡು ಶಾಸಕರಿಗೆ ಇರುವಂತಹ ಬೇಸರವಲ್ಲ, ಹಿರಿಯ ಶಾಸಕರಿಗೆ ಸಚಿವರ ಕಾರ್ಯವೈಖರಿ ಬಗ್ಗೆ, ಸರ್ಕಾರದ ನಡೆಯ ಬಗ್ಗೆ, ತಮ್ಮ ಇಲಾಖೆಗೆ ಸಾಕಷ್ಟು ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅನ್ನೋ ಬಗ್ಗೆ, ತಾವು ಕೊಟ್ಟಂತ ಶಿಫಾರಸು ಪತ್ರಗಳು ಎಲ್ಲೋ ಕಸದ ಬುಟ್ಟಿಗೆ ಹೋಗ್ತಿದಾವೆ ಅನ್ನೋ ಬಗ್ಗೆ ಸಾಕಷ್ಟು ಬೇಸರ ಇದೆ. ಈ ಎಲ್ಲ ಬೇಸರಗಳನ್ನ ಹಂಚಿಕೊಳ್ಳೋದಕ್ಕೆ ಅಂತೇಳಿ ಸುರ್ಜೇವಾಲಾ ಇದೀಗ ಶಾಸಕರ ಜೊತೆಗೆ 1-to-1 ಮೀಟಿಂಗ್ ಅನ್ನ ಪ್ರಾರಂಭ ಮಾಡಿದ್ದಾರೆ. ಅದರಲ್ಲಿ ಮೊಟ್ಟ ಮೊದಲನೆಯದು ಬಹಿರಂಗವಾಗಿ ಸರ್ಕಾರದ ವಿರುದ್ಧ ಅಸಮಾಧಾನವನ್ನ ತೋಡಿಕೊಂಡಿದ್ದಂತಹ BR ಪಾಟೀಲ್ ಅವರು ಸುಮಾರು 35 ನಿಮಿಷಕ್ಕೂ ಹೆಚ್ಚು ಕಾಲ ಸುರ್ಜೇವಾಲಾ ಅವರ ಜೊತೆ 1-to-1 ಮಾತುಕತೆಯನ್ನು ನಡೆಸಿದ್ದಾರೆ. ಒಂದು ರೀತಿಯಲ್ಲಿ KPCC ಕಚೇರಿಯಲ್ಲಿ ಬೇರೆ ಯಾರಿಗೂ ಕೂಡ ಅಲೋವಿಲ್ಲ. ಶಾಸಕರು ಯಾರಿಗೆ ಆಹ್ವಾನ ಇತ್ತು ಅವರು ಮಾತ್ರ ಸುರ್ಜೇವಾಲಾ ಅವರ ಜೊತೆ 1-to-1 ಮಾತುಕತೆಯನ್ನು ನಡೆಸೋದಕ್ಕೆ ಆಹ್ವಾನವನ್ನು ಕೊಡಲಾಗಿತ್ತು. 1:55ಕ್ಕೆ KPCC ಕಚೇರಿಗೆ ಬಂದಂತಹ BR ಪಾಟೀಲ್ ಅವರು ನೇರವಾಗಿ ಸುರ್ಜೇವಾಲಾ ಅವರ ಜೊತೆ ಒಂದಷ್ಟು ದಾಖಲೆಗಳನ್ನು ಮುಂದಿಟ್ಟಿದ್ದಾರೆ. ಅದು ತಾವು ಆಡಿಯೋದಲ್ಲಿ ಬಹಿರಂಗಪಡಿಸಿದಂತಹ ವಸತಿ ಇಲಾಖೆಗೆ ಸಂಬಂಧಪಟ್ಟಂತಹ ಏನು ಹಗರಣ ಆಗಿದೆ ಮತ್ತು ತಮ್ಮ ಕ್ಷೇತ್ರದಲ್ಲಿ ಯಾವ ರೀತಿಯ ಮನೆಗಳ ಹಂಚಿಕೆ ವಿಚಾರದಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನೋ ಬಗ್ಗೆ ದಾಖಲೆಗಳನ್ನ ಸುರ್ಜೇವಾಲಾ ಅವರ ಮುಂದೆ ಇಟ್ಟಂತಹ BR ಪಾಟೀಲ್ ಅವರು ತಾವು ಯಾಕೆ ಬಹಿರಂಗವಾಗಿ ಮಾತನಾಡುವಂತಹ ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿಯಾಯಿತು ಅನ್ನುವಂಥದ್ದನ್ನ ಸುರ್ಜೇವಾಲಾ ಅವರಿಗೆ ಮನವರಿಕೆ ಮಾಡಿಕೊಡುವಂತ ಒಂದಷ್ಟು ಪ್ರಯತ್ನಗಳನ್ನ ಮಾಡಿದ್ದಾರೆ. ಆದ್ರೆ ಇಲ್ಲಿ ಇವತ್ತೇ ರಿಸಲ್ಟ್ ಬರುತ್ತಾ ಅಂದ್ರೆ ಖಂಡಿತವಾಗಿಯೂ ಇಲ್ಲ. BR ಪಾಟೀಲ್ ಅವರು ಸಚಿವರ ಕಾರ್ಯವೈಖರಿಯ ಬಗ್ಗೆ ಕೂಡ ಬೇಸರವನ್ನು ಹೊರಹಾಕಿದ್ದಾರೆ ಎನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ವಸತಿ ಇಲಾಖೆಗೆ ಮಾತ್ರ ಸಂಬಂಧಪಟ್ಟು ಈ ಬೇಸರ ಇದೆಯಾ ಅಥವಾ ಬೇರೆ ಬೇರೆ ಇಲಾಖೆಗಳ ಕಾರ್ಯವೈಖರಿಯ ಬಗ್ಗೆ ಕೂಡ BR ಪಾಟೀಲ್ ಸೇರಿದಂತೆ ಉಳಿದಂತಹ ಶಾಸಕರಿಗೆ ಅಸಮಾಧಾನ ಇದೆಯಾ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಮತ್ತು ಸಾಕಷ್ಟು ಪ್ರಶ್ನೆಗಳನ್ನ ಹೇಳುವಂತೆ ಮಾಡ್ತಾ ಇದೆ. ಇದೀಗ BR ಪಾಟೀಲ್ ಅವರು ತಮಗೆ ಆದಂತಹ ಅನುಭವಗಳನ್ನ ಮತ್ತು ವಸತಿ ಇಲಾಖೆಗೆ ಸಂಬಂಧಪಟ್ಟಂತಹ ತಮ್ಮ ಅನುಭವಕ್ಕೆ ಬಂದಂತಹ ಎಲ್ಲ ಹಗರಣದ ವಿಚಾರ ಇರಬಹುದು, ಬೇರೆ ಬೇರೆ ರೀತಿಯ ಸಚಿವರ ಕಾರ್ಯವೈಖರಿ ಇರಬಹುದು, ಇದೆಲ್ಲವನ್ನು ಕೂಡ ಸುರ್ಜೇವಾಲಾ ಗಮನಕ್ಕೆ ತಂದಿದ್ದಾರೆ. ಸುರ್ಜೇವಾಲಾ BR ಪಾಟೀಲ್ ಅವರು ಹೇಳಿದಂತೆ ಎಲ್ಲ ಅಂಶಗಳನ್ನು ಕೂಡ ನೋಟ್ ಡೌನ್ ಮಾಡ್ಕೊಂಡಿದ್ದಾರೆ. ಅದರ ಆಧಾರದ ಮೇಲೆ ಮುಂದಿನ ಪರಿಣಾಮ ಏನು ಅನ್ನುವಂಥದ್ದು ಬಹುಶಃ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಆದ್ರೆ BR ಪಾಟೀಲ್ ಅವರು ಸಭೆ ಮುಗಿಸಿ ಸುಮಾರು 35 ನಿಮಿಷಕ್ಕೂ ಹೆಚ್ಚು ಕಾಲ ಚರ್ಚೆ ನಡೆಸಿದ ಬಳಿಕ ನಿಮಗೆ ಸಮಾಧಾನ ಆಯ್ತಾ ಅನ್ನುವಂತ ಪ್ರಶ್ನೆ ಬಂದ್ರೆ ನಿಜಕ್ಕೂ ಕೂಡ ಎಲ್ಲ ತೀರ್ಮಾನ ಹೈಕಮಾಂಡ್ಗೆ ಬಿಟ್ಟದ್ದು, ನನಗೆ ಖುಷಿಯೂ ಆಗಿಲ್ಲ ಬೇಸರವೂ ಆಗಿಲ್ಲ ಅನ್ನುವಂತ ಉತ್ತರವನ್ನ ಕೊಟ್ಟಿದ್ದಾರೆ. ಇದು ಕೇವಲ BR ಪಾಟೀಲ್ ಒಬ್ಬರಿಗೆ ಇರುವಂತ ಅಸಮಾಧಾನ ಅಲ್ಲ. ಈ ರೀತಿಯ ಬೇಸರ ಕಾರ್ಯಕ್ಷಮತೆಯ ಬಗ್ಗೆ, ಸಚಿವರ ಕಾರ್ಯವೈಖರಿಯ ಬಗ್ಗೆ ಹಲವಾರು ಮಂದಿ ಶಾಸಕರಿಗೆ ಬೇಸರ ಇದೆ. ಅನುದಾನದ ಕೊರತೆಯ ವಿಚಾರದಲ್ಲೂ ಕೂಡ ಬೇಸರಗಳಿದಾವೆ. ಅದೆಲ್ಲವನ್ನು ಕೂಡ ನೇರವಾಗಿ ಮತ್ತು ಬಹಿರಂಗವಾಗಿ ಹೇಳ್ತಾ ಇರುವಂತಹ ಎಲ್ಲ ಶಾಸಕರಿಗೂ ಕೂಡ ಸುರ್ಜೇವಾಲಾ ಅವರು ಇದೀಗ ಬುಲಾವನ್ನ ಹೊರಡಿಸಿದ್ದಾರೆ. ಆಯಾಯ ಕಾಂಗ್ರೆಸ್ ಶಾಸಕರ ಕ್ಷೇತ್ರದಲ್ಲಿ ಹೇಗೆ ಪ್ರಗತಿ ಆಗ್ತಾ ಇದೆ, ಸಚಿವರು ಕೊಟ್ಟಂತ ಕೆಲಸಗಳನ್ನ ಮಾಡ್ತಾ ಇದ್ದಾರಾ ಇಲ್ವಾ, ಸರ್ಕಾರದ ಮಟ್ಟದಲ್ಲಿ ಘೋಷಣೆ ಆದಂತಹ ಗ್ಯಾರಂಟಿ ಅನುಷ್ಠಾನವನ್ನು ಕೂಡ ಸೂಕ್ತ ರೀತಿಯಲ್ಲಿ ಮಾಡ್ತಾ ಇದ್ದಾರಾ ಇಲ್ವಾ, ಇದೆಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ಪರಿಶೀಲನೆ
ಪರಿಶೀಲನೆಗೆ ಬರ್ತಾ ಇದೆ. ಇದರ ಜೊತೆಗೆ ಪಕ್ಷ ಸಂಘಟನೆಯಲ್ಲಿ ಶಾಸಕರ ಕೊಡುಗೆ ಏನು, ಇಷ್ಟು ದಿನ ಬಿಜೆಪಿ ಮತ್ತು ಜೆಡಿಎಸ್ ಅನ್ನ ಕಾಂಗ್ರೆಸ್ನ ಶಾಸಕರು ಹೇಗೆ ಡಿಫೈನ್ ಮಾಡ್ಕೊಳ್ತಿದ್ದಾರೆ, ಅದನ್ನ ಕೌಂಟರ್ ಕೊಡೋದಕ್ಕೆ ಶಾಸಕರ ಕೊಡುಗೆ ಏನು, ಇದೆಲ್ಲವನ್ನು ಕೂಡ ಸುರ್ಜೇವಾಲಾ ಕೌಂಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಒಬ್ಬೊಬ್ಬರಾಗಿ ಶಾಸಕರು ಕೆಪಿಸಿಸಿ ಕಚೇರಿಗೆ ಬರ್ತಾ ಇರುವಂತದ್ದು. ಇವತ್ತು ಒಟ್ಟು 8 ಮಂದಿ ಶಾಸಕರಿಗೆ ಬುಲಾವ್ ಹೊರಡಿಸಲಾಗಿತ್ತು. ಅದರಲ್ಲಿ BR ಪಾಟೀಲ್ ಜೊತೆಗೆ ರಾಜು ಕಾಗೆ ಅವರಿಗೂ ಕೂಡ ಆಹ್ವಾನ ಇತ್ತು. ಆದರೆ ರಾಜು ಕಾಗೆ ಅವರು ಬೆಳಗಾವಿಯಲ್ಲಿ KSRTC ಸಂಬಂಧಪಟ್ಟಂತಹ ಒಂದು ಸಭೆ ಇರುವಂತಹ ಹಿನ್ನೆಲೆಯಲ್ಲಿ ಅವರು ಇವತ್ತು ಗೈರಾಗಿದ್ದಾರೆ. ನಾಳೆ ರಾಜು ಕಾಗೆ ಅವರು ಬಂದು ಸುರ್ಜೇವಾಲಾ ಅವರ ಮುಂದೆ ತಮಗೆ ಇರುವಂತಹ ಅನುದಾನದ ಬೇಡಿಕೆಗೆ ಸಂಬಂಧಪಟ್ಟಂತೆ ತಮ್ಮ ಅಸಮಾಧಾನ ಏನು ಅನ್ನುವಂಥದ್ದನ್ನ ವಿವರವಾಗಿ ಸುರ್ಜೇವಾಲಾ ಅವರ ಮುಂದೆ ಇಡಬಹುದು. ಇನ್ನುಳಿದಂತೆ ಇದೀಗ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರು ಬಂದಿದ್ದಾರೆ, ಪಕ್ಷೇತರ ಶಾಸಕರಾಗಿರುವಂತಹ ಪುಟ್ಟಸ್ವಾಮಿಗೌಡ ಅವರು ಬಂದಿದ್ದಾರೆ, ಜೊತೆಗೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರು ಕೂಡ ಸುರ್ಜೇವಾಲಾ ಅವ್ರ ಜೊತೆ 1-to-1 ಮಾತುಕತೆ ಅಂತೇಳಿ ಕಾಯ್ತಾ ಇದ್ದಾರೆ. ಈ ಎಲ್ಲ ಶಾಸಕರು ಮುಂಬರುವಂತಹ ದಿನಗಳಲ್ಲಿ ಪಕ್ಷದ ಬೆಳವಣಿಗೆಗೆ ತಮ್ಮ ಅಭಿಪ್ರಾಯವನ್ನು ಕೂಡ ಸುರ್ಜೇವಾಲಾ ಮುಂದೆ ವ್ಯಕ್ತಪಡಿಸುವಂತಹ ಸಾಧ್ಯತೆ ಇದೆ. ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಸುರ್ಜೇವಾಲಾ ಒಂದಷ್ಟು ವಿವರಗಳನ್ನ ಪಡೆದುಕೊಳ್ಳುವಂತಹ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕೋ ಹಾಗಿಲ್ಲ. ಇವತ್ತಿನ ಕಾಂಗ್ರೆಸ್ ನಡೆದು ಹೋಗ್ತಾ ಇರುವಂತಹ ಪರಿಸ್ಥಿತಿಯನ್ನ ಗಮನಿಸಿದ್ರೆ ಎಲ್ಲೊಂದ್ ಕಡೆ ಈ ರೀತಿಯ ಕಸರತ್ತಿನ ಅಗತ್ಯತೆ ಖಂಡಿತವಾಗ್ಲೂ ಇದೆ. ಎಲ್ಲೊಂದ್ ಕಡೆ ಗೊಂದಲಗಳು, ಅಸಮಾಧಾನ, ಶಾಸಕರ ಬೇಸರ ಬಹಿರಂಗವಾಗಿ ಸ್ಫೋಟವಾಗ್ತಾ ಇರುವ ಹಿನ್ನೆಲೆಯಲ್ಲಿ ಸುರ್ಜೇವಾಲಾ ಅವರ ಮೀಟಿಂಗ್ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ರೈಟ್, ಥ್ಯಾಂಕ್ ಯು ಪ್ರಸನ್ನ.